ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಲಂಡನ್ ಹೊರಟಿತ್ತಲ್ಲ, ಆ ವಿಮಾನ ಪತನವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕ ತನಿಖಾ ವರದಿ ಬಹಿರಂಗವಾಗಿದೆ. ಮುಖ್ಯ ಕಾರಣ ಏನು ವಿಮಾನ ಪತನಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಪತನವಾದ ದುರಂತಕ್ಕೆ ಸಂಬಂಧಪಟ್ಟಂತಹ ಪ್ರಾಥಮಿಕ ವರದಿ ಈಗ ಬಹಿರಂಗವಾಗಿದೆ. ಇಂಧನ ಸ್ವಿಚ್ ಆಫ್ ಆಗಿದ್ದೇ ದುರಂತಕ್ಕೆ ಕಾರಣ. ಇಂಧನ ಎಂಜಿನ್ಗೆ ಹೋಗಲಿಲ್ಲ ಅಂತ ಹೇಳ್ತಾರೆ. 2 ಎಂಜಿನ್ಗಳ ವೈಫಲ್ಯದಿಂದ ವಿಮಾನ ದುರಂತವಾಗಿದೆ ಅಂತ. ಅಂದರೆ ನಿಮಗೆ ಇಂಧನ ಟ್ಯಾಂಕಿಂದ ನೇರವಾಗಿ ಇಂಜಿನ್ಗೆ ಹರಿಬೇಕು, ಆದರೆ ಅದು ಹರಿದಿಲ್ಲ, ಹಾಗಾಗಿ ಇಂಜಿನ್ ಕೆಲಸ ಮಾಡಿಲ್ಲ. ಆದರೆ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರಲ್ಲ, ಹವಾಮಾನ ವೈಪರೀತ್ಯ ಅಂತ ಒಬ್ಬರು, ಹಕ್ಕಿ ಡಿಕ್ಕಿ ಹೊಡೆದಿರಬಹುದು ಅಂತ ಒಬ್ಬರು, ಇದೆಲ್ಲ ಇಲ್ಲ. ಜೂನ್ 12ನೇ ತಾರೀಕು ಅಹಮದಾಬಾದ್ನಿಂದ ಲಂಡನ್ಗೆ ಏರ್ ಇಂಡಿಯಾ ವಿಮಾನ ಹೊರಟಿತ್ತು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿತ್ತು. ವಿಮಾನ ದುರಂತದಲ್ಲಿ 260 ಮಂದಿ ದುರ್ಮರಣಕ್ಕೀಡಾಗಿದ್ದರು. ಈಗ ಈ ಪ್ರಕರಣದ ತನಿಖೆಯನ್ನು AAIB ಅವರು ನಡೆಸಿದ್ದಾರೆ. AAIB ಅಂದರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದವರು ತನಿಖೆ ನಡೆಸಿ ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ವರದಿಯಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಇಂಧನ ಸ್ವಿಚ್ ಆಫ್ ಆಗಿದೆ, ಟ್ಯಾಂಕಿಂದ ನೇರವಾಗಿ ಇಂಧನ ಎಂಜಿನ್ಗೆ ಬಂದಿಲ್ಲ. ನಿಮ್ಮ 2 ವೀಲರ್ನಲ್ಲಿ ನೀವು ಇಗ್ನಿಷನ್ ಲಾಕ್ ಆನ್ ಮಾಡ್ತೀರಾ, ಸ್ಕೂಟರ್ಗಳಲ್ಲಿ ಆನ್ ಮಾಡಿದ ತಕ್ಷಣ ಪೆಟ್ರೋಲ್ ಪಾಸ್ ಆಗುತ್ತೆ ಇಂಜಿನ್ಗೆ, ಅದಾಗಿಲ್ಲ ಅಂತ ಇವ್ರು ಹೇಳ್ತಿರೋದು. ನೋಡಿ, ಒಂದಷ್ಟು ಪಾಯಿಂಟ್ಸ್ಗಳನ್ನ ಕೊಡ್ತಾರೆ ಅವರು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಎಂಜಿನ್ ಕಾರ್ಯ ಸ್ಥಗಿತವಾಗಿದೆ. ಎಂಜಿನ್ ಕಾರ್ಯ ಸ್ಥಗಿತ ಆಗೋದು ಯಾವಾಗ? ಅದಕ್ಕೆ ಫ್ಯೂಯಲ್ ಬರಲಿಲ್ಲ ಅಂದರೆ 2 ಎಂಜಿನ್ಗಳಿಗೆ ಇಂಧನ ಪೂರೈಕೆ ಸ್ಥಗಿತವಾಗಿತ್ತು ಅಂತ ಗೊತ್ತಾಗಿದೆ. ಹೆಂಗೆ ಗೊತ್ತಾಗಿದೆ ಅಂತಲೂ ಹೇಳ್ತೀವಿ ನಾವು. 2 ಎಂಜಿನ್ಗಳಿಗೆ ಇಂಧನ ಪೂರೈಕೆ ಸ್ಥಗಿತವಾಗಿತ್ತು. ನೋಡಿ, ಇಂಧನವನ್ನು ಯಾಕೆ ಆಫ್ ಮಾಡಿದ್ದೀರಾ ಅಂತ ಓರ್ವ ಪೈಲಟ್ ಇನ್ನೊಬ್ಬ ಪೈಲಟ್ಗೆ ಕೇಳ್ತಾರಂತೆ. ಯಾಕಪ್ಪ ಫ್ಯೂಯಲ್ ಆಫ್ ಮಾಡಿದೀಯಾ ಅಂತ ಕೇಳ್ತಾರಂತೆ. ಅದಕ್ಕೆ ಇಲ್ಲ ನಾನು ಆಫ್ ಮಾಡಿಲ್ಲ ಅಂತ ಹೇಳಿದ್ದಾನೆ ಮತ್ತೊಬ್ಬ ಪೈಲಟ್. ಈ ವಾಯ್ಸ್ ರೆಕಾರ್ಡ್ ಆಗಿದೆ. ನಾನು ಆಫ್ ಮಾಡಿಲ್ಲ ಅಂತ ಮತ್ತೊಬ್ಬ ಪೈಲಟ್ ಹೇಳಿದ್ದಾರೆ. ಸೊ ಅಲ್ಲಿಗೆ ಅವರಿಬ್ಬರ ಕನ್ವರ್ಸೇಷನ್ ಇದೆಯಲ್ಲ, ಅಲ್ಲೇ ಗೊತ್ತಾಗುತ್ತೆ. ಈ ವೇಳೆ ಸಹಾಯಕ್ಕೆ ಬಂದಿದೆ ರ್ಯಾಮ್ ಏರ್ ಟರ್ಬೈನ್ ಅಂತಂದ್ಬಿಟ್ಟು, ಅಂದರೆ RAT ಅಂತ ಕರೀತಾರೆ. ರ್ಯಾಮ್ ಏರ್ ಟರ್ಬೈನ್ ಸಹಾಯಕ್ಕೆ ಬಂದಿದೆ. ಆದರೂ ವಿಮಾನಕ್ಕೆ ಇಂಧನ ಪೂರೈಕೆ ಆಗಿಲ್ಲ. ಎಮರ್ಜೆನ್ಸಿಗೆ ಅಂತ ಇಟ್ಟಿರ್ತಾರೆ, ಅದು ವರ್ಕ್ ಆಗಿಲ್ಲ. ವಿಮಾನಕ್ಕೆ ಇಂಧನ ಪೂರೈಕೆ ಆಗಿಬಿಟ್ಟಿದ್ದರೆ ಎಂಜಿನ್ಗಳಿಗೆ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇತ್ತು. ಇದಾದ ಕೆಲವೇ ಸೆಕೆಂಡ್ಗೆ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಇಂಜಿನ್ ವರ್ಕ್ ಆಗಲಿಲ್ಲ ಅಂದರೆ ನಿಮಗೆ ಸ್ಕೂಟರ್ ಆಗಲಿ, ಕಾರ್ ಆಗಲಿ, ಯಾವುದೂ ವರ್ಕ್ ಆಗಲ್ಲ. ಸೇಮ್ ಫ್ಲೈಟ್ ಕೂಡ ಹಾಗೆ ಆಗಿದೆ. ವಿಮಾನದ ಹಾದಿಯಲ್ಲಿ ಯಾವುದೇ ಹಕ್ಕಿ ಅಡ್ಡಿ ಆಗಿಲ್ಲ ಅಂತ ಗೊತ್ತಾಗಿದೆ. ವಿಮಾನದ ಪತನಕ್ಕೆ ಹಕ್ಕಿ ಡಿಕ್ಕಿ ಕಾರಣವಲ್ಲ. ಯಾವುದೇ ಹಕ್ಕಿನೂ ಡಿಕ್ಕಿ ಹೊಡೆದಿಲ್ಲ. ಆದರೆ ಆ ಸ್ವಿಚ್ ಇತ್ತಲ್ಲ, ಆ ಸ್ವಿಚ್ ಸಮಸ್ಯೆ ಬಗ್ಗೆ ಅಮೆರಿಕ ಎಚ್ಚರಿಸಿತ್ತಂತೆ. ನೋಡಿ, ಈ ಸ್ವಿಚ್ ವರ್ಕ್ ಆಗ್ತಿಲ್ಲ, ಅಂದರೆ ಇಂಧನ ಪೂರೈಕೆಯ ಸ್ವಿಚ್ ವರ್ಕ್ ಆಗ್ತಿಲ್ಲ. ಆಮೇಲೆ ಹವಾಮಾನ ವೈಪರೀತ್ಯದಿಂದಲೂ ದುರಂತ ಸಂಭವಿಸಿಲ್ಲ ಅಂತ ಹೇಳ್ತಾರೆ. ಯಾವ ಹವಾಮಾನ ವೈಪರೀತ್ಯನೂ ಇಲ್ಲ, ಹಕ್ಕಿನೂ ಡಿಕ್ಕಿ ಹೊಡೆದಿಲ್ಲ. ವಿಮಾನ ನಿರ್ದಿಷ್ಟ ತೂಕ ಮತ್ತು ಸಮತೋಲನ ಮಿತಿಯೊಳಗೇ ಇತ್ತು. ಎಲ್ಲ ಪರ್ಫೆಕ್ಟ್ ಆಗಿತ್ತು. ವಿಮಾನದಲ್ಲಿ ಯಾವುದೇ ಅಪಾಯಕಾರಿ ಸರಕುಗಳು ಕೂಡ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಕ್ಲಿಯರ್ ಆಯಿತು ಏನಾಯಿತು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡೆ. ಶಬೀರ್, ಈಗ ಏನು ಹೇಳುತ್ತೆ ಪ್ರಾಥಮಿಕ ತನಿಖಾ ವರದಿ ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್, ಅಹಮದಾಬಾದಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಏನಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕ ವರದಿ ಕೂಡ ಸಿಗ್ತಾ ಇರುವಂತದ್ದು. ಮುಖ್ಯವಾಗಿ ಇಂಧನದ ಪೂರೈಕೆ ಮಾಡುವಂತಹ ಒಂದು ಸ್ವಿಚ್ ಏನಿರುತ್ತೆ, ಆ ಸ್ವಿಚ್ ಅನ್ನ ಬಂದ್ ಮಾಡಿರುವಂತದ್ದೇ ಈ ಒಂದು ಅಪಘಾತಕ್ಕೆ ಕಾರಣ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಕ್ಕಿರುವಂತದ್ದು. ಸ್ವಿಚ್ ಆಫ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಇಂಜಿನ್ಗಳಿಗೆ ಸಮರ್ಪಕವಾದಂತಹ ಇಂಧನ ಪೂರೈಕೆ ಆಗಿರಲಿಲ್ಲ. ಹೀಗಾಗಿ ಈ ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದಂತ ಸಂದರ್ಭದಲ್ಲಿ 2 ಇಂಜಿನ್ಗಳು ಆಫ್ ಆಗಿದ್ವು. ಹೀಗಾಗಿ ಸಮರ್ಪಕವಾಗಿ ಫ್ಲೈಟ್ ಟೇಕ್ ಆಫ್ ಆಗದೆ ಕೆಳಗಡೆ ಬಿದ್ದು ಕ್ರ್ಯಾಶ್ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಸೊ ಈ ಒಂದು ಮಾಹಿತಿ ಈಗ ಸದ್ಯಕ್ಕೆ
ಲಭ್ಯ ಆಗ್ತಾ ಇರುವಂತದ್ದು. ಫ್ಲೈಟ್ ಟೇಕಪ್ ಆಗುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ಸ್ವಿಚ್ ಏನಿದೆ ಅದು ಆಫ್ ಆಗಿರೋ ಬಗ್ಗೆ ಕೂಡ ಇಬ್ರು ಪೈಲಟ್ಗಳ ನಡುವೆ ಸಂಭಾಷಣೆ ಆಗಿರುವಂತದ್ದು ಕೂಡ ಈಗ ರೆಕಾರ್ಡ್ ಆಗಿರುವಂತದ್ದು. ಬ್ಲಾಕ್ ಬಾಕ್ಸ್ ಅಂಶಗಳೇನಿತ್ತು ಅದನ್ನ ಡಿಕೋಡ್ ಮಾಡುವಂತ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು. ಈ ಮಾಹಿತಿಗಳ ಆಧಾರದ ಮೇಲೆ ಇನ್ನಷ್ಟು ಹೆಚ್ಚುವರಿ ತನಿಖೆಯನ್ನ ಕೂಡ ಈಗ ಸದ್ಯಕ್ಕೆ ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಈ ಪ್ರಾಥಮಿಕ ವರದಿ ಏನಿದೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸಗಳು ಕೂಡ ಆಗುತ್ತೆ ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಟ್ಟಾರೆ ಅಲ್ಲಿಗೆ ಇದು ಪೈಲಟ್ಗಳ ನಿರ್ಲಕ್ಷ್ಯನ 10 ಬಾರಿ ಚೆಕ್ ಮಾಡ್ತಾರೆ ಕಾಕ್ಪಿಟ್ಟಲ್ಲಿ ಕೂತ್ಕೊಂಡವ್ರು, 10 ಬಾರಿ. ಯಾವಾಗ? ವಿಮಾನ ಹೊರಡಕ್ಕೂ ಮೊದಲೇ. ಇದು ಯಾಕೆ ಗೊತ್ತಾಗಲಿಲ್ಲ ಪ್ರಶ್ನೆ.